2025ರಲ್ಲಿ ಕುಂಭರಾಶಿಯವರು ಸಾಗಿದ ದಾರಿ ಸುಗಮವಾಗಿರಲಿಲ್ಲ. ಹೃದಯದ ಮೇಲೊಂದು ತೂಕದ ಕಲ್ಲಿನಂತೆ ಕಳೆದ ವರ್ಷ ನಿಮ್ಮೊಳಗೆ ಉಳಿದಿತ್ತು. ಶನಿ ನಿಮ್ಮ 6ನೇ ಸ್ಥಾನದಲ್ಲಿ ಸಂಚರಿಸಿದ ಪರಿಣಾಮ ಕೆಲಸದಲ್ಲಿ ಮಾಡಿದ ಪರಿಶ್ರಮಕ್ಕಿಂತ ಕ್ಲಾಂತರ ಹೆಚ್ಚು ಅನುಭವವಾದುದು. ಮಾತನಾಡಬೇಕಾದ ಮಾತು ಮೌನವಾಗುವುದು, ಮಾಡಿದ ಶ್ರಮಕ್ಕೆ ತಕ್ಷಣದ ಫಲ ಸಿಗದ ನೋವು, ಇವೆಲ್ಲ ನಿಧಾನವಾಗಿ ಮನದೊಳಗೆ ಜಮಾಯಿಸಿದವು. ಸಂಬಂಧಗಳ ವಿಷಯದಲ್ಲೂ ಅನೇಕರು ತಪ್ಪಾಗಿ ಗ್ರಹಿಸಿದ ಕ್ಷಣಗಳೂ ಬಂದವು. ನಾಲಿಗೆಯ ಮೇಲೆ ನಿಂತಿದ್ದ ಮಾತು ತಪ್ಪಾಗಿ ತೋರುವಂತೆ ಮಾರ್ಪಾಡಾಗಿ ಹತ್ತಿರದವರ ಮನದಲ್ಲಿ ದೂರದ ನೆರಳು ಮೂಡಿಸಿತು. ರಾಹು ನಿಮ್ಮ 3ನೇ ಸ್ಥಾನದಲ್ಲಿ ಚಲಿಸಿದ ಕಾರಣ ಧೈರ್ಯ ಮತ್ತು ಆತ್ಮವಿಶ್ವಾಸದ ಅಲೆಯು ಕೆಲವೊಮ್ಮೆ ಏರಿತು, ಕೆಲವೊಮ್ಮೆ ಕುಸಿದು ಬಿದ್ದಂತೆ ಅನುಭವವಾಯಿತು. ಆರಂಭ ಮಾಡಲಿರುವ ಅನೇಕ ಯೋಜನೆಗಳು ಹಠಾತ್ ತಡೆಗಟ್ಟಿದವು. ಕೇತು 9ನೇ ಸ್ಥಾನದಲ್ಲಿ ನೆಲೆಯೂರಿದ್ದರಿಂದ ಧಾರ್ಮಿಕತೆ ಮತ್ತು ಭಕ್ತಿಯ ಹೊಳೆಯಿದ್ದರೂ ಮನಸ್ಸು ಕೆಲವೊಮ್ಮೆ ದಿಕ್ಕು ತಪ್ಪಿದ ಹಕ್ಕಿಯಂತೆ ಅಸ್ಪಷ್ಟತೆಯಲ್ಲಿ ಸಿಲುಕಿತ್ತು. ಗುರು 4ನೇ ಸ್ಥಾನದಲ್ಲಿದ್ದುದರಿಂದ ಮನೆಯ ವಾತಾವರಣದಲ್ಲಿ ಒಮ್ಮೆ ಮೃದುವಾದ ಶಾಂತಿ, ಇನ್ನೊಮ್ಮೆ ಮಸುಕಾದ ಅಸಹನೆ, ಇವೆರಡೂ ಮಿಶ್ರವಾಗಿ ನಿಮ್ಮ ದಿನಗಳನ್ನು ಬದಲಿಸಿದರು. ಹಣಕಾಸಿನ ವಿಚಾರದಲ್ಲಿಯೂ ನಿರೀಕ್ಷಿಸಿದ ಲಾಭ ತಡವಾಗಿ ಸಿಕ್ಕುದು. ಖರ್ಚುಗಳು ಯಾಕೋ ಹಿಂಬಾಲಿಸುವ ನೆರಳಿನಂತೆ ಹಿಂದೆ ಬಾರದಿದ್ದವು. ನಿಮ್ಮೊಳಗಿನ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಬೆಳವಣಿಗೆ ಬಂದರೂ ಆ ಬೆಳವಣಿಗೆಯ ಹಿಂದೆ ಅಳುವ ಒಂದು ಮೌನ ಬೀಜ ಇತ್ತು. ಆದರೆ 2025ರ ಈ ಅನುಭವಗಳು, ಈ ಒಳಗಿನ ಚಿರಕುಗಳು, ಈ ಪಾಠಗಳೆಲ್ಲ 2026ರಲ್ಲಿ ಬೆಳಕಿನ ದಾರಿಯನ್ನೇ ಸಿದ್ಧಪಡಿಸಿ ನಿಂತಿವೆ. ಇದೇ ನಿಮ್ಮ ಪುನರುತ್ಥಾನದ ಮೌನ ಪ್ರಸ್ತಾವ.